ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದರೆಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ನಿಮ್ಮ ನಟರಾಜ್. ಸ್ನೇಹಿತರೆ, JDSನ ಸರ್ವೋಚ್ಚ ನಾಯಕ ನಮ್ಮ ಕುಮಾರಣ್ಣ, ನಮ್ಮ ಹೆಮ್ಮೆಯ ಕುಮಾರಣ್ಣ, ರೈತರ ಜೀವನಾಡಿ ಅಂತಲೇ ಹೇಳ್ಬೋದು ನಮ್ಮ ಕುಮಾರಣ್ಣ. ಯಾಕಪ್ಪ ಹೇಳ್ತೀನಿ ಈ ವಿಚಾರನ ಅಂತಂದರೆ, ಇತ್ತೀಚಿನ ವಿದ್ಯಮಾನದಲ್ಲಿ, ರಾಜಕೀಯ ವಿದ್ಯಮಾನದಲ್ಲಿ ಕೇವಲ ಕುಮಾರಣ್ಣನ್ನೇ ಟೀಕಿಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಷ್ಟು ದಿವಸ ತಳ್ಕೊಂಬರ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಒಂದು 3-4 ಜನ ಏನು MLA ಗಳಿದ್ದಾರೆ. ಅವರು ಕೂಗಾಟ ಏನು ಕೇಳ್ತಿರೋ, ಕಿರ್ಚಾಟ ಏನು ಕೇಳ್ತಿರೋ, ಒದ್ದಾಟ ಏನೇನೋ ಆಗ್ತಾ ಇದೆ. ಅದಕ್ಕೆ ಉತ್ತರನ ಯಾರು ಕೊಡಬೇಕು? ಉದಾಹರಣೆಗೆ ಬಾಲಕೃಷ್ಣರವರು ಬಿಳಿದಿಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು ಕೂಗಾಡಾಯಿತು, ಹೊರಚಾಡಾಯಿತು, ಈಗ ಒಂದು ಸ್ವಲ್ಪ ಸುಮ್ಮನಾಗಿದ್ದಾರೆ. ಇನ್ನು ಚೆಲುವಣ್ಣು ಕೂಡ ಮಾತಾಡ್ತಾ ಇದ್ದಾರೆ, ಚೆಲುವರಾಯ ಸ್ವಾಮಿ ಅವರು. ಇವ್ರಿಗೆ ಉತ್ತರ ಕೊಡೋದು ಯಾರು? ಕೇವಲ ಕುಮಾರಣ್ಣ ಮಾತ್ರ ಉತ್ತರ ಕೊಡೋಕ್ಕಾಗುತ್ತಾ? ಕುಮಾರಣ್ಣ ಎಷ್ಟು ಅಂತ ಮಾತಾಡ್ಲಿಕ್ಕೆ ಸಾಧ್ಯ? ನನ್ನ ಒಂದು ನೇರ ಪ್ರಶ್ನೆ. ನಮ್ಮ JDS ಚಿಹ್ನೆ ಬಳಸ್ಕೊಂಡು, ಕುಮಾರಣ್ಣವರ ಮುಖ ಬಳಸ್ಕೊಂಡು, ದೇವೇಗೌಡ ಅಪ್ಪಾಜಿ ಮುಖ ಬಳಸ್ಕೊಂಡು, ಅವ್ರನ್ನ ಹೆಸರುಗಳನ್ನ ಬಳಸ್ಕೊಂಡು JDS ಚಿಹ್ನೆಯಲ್ಲಿ ಗೆದ್ದಂತಹ ನಮ್ಮ ಶಾಸಕರುಗಳು ಎಲ್ಲಿದ್ದೀರಾ? ಯಾಕೆ ಮಾತಾಡ್ತಾ ಇಲ್ಲ? ಕುಮಾರಣ್ಣನ ಬಗ್ಗೆ ಯಾವುದಾದ್ರು ಪಕ್ಷದವರು ಮಾತಾಡಿದಾಗ ನೀವು ಅದಕ್ಕೆ ಉತ್ತರನ ಕೊಡಬೇಕಾಗ್ತದೆ. ಯಾಕೆ ಅಂದರೆ ನಾವೆಲ್ಲ ಸೇರಿ JDS ಪಕ್ಷದ ಸಾಮಾನ್ಯ ಕಾರ್ಯಕರ್ತರುಗಳೆಲ್ಲ ಸೇರಿ ನಿಮ್ಮನ್ನ ಗೆಲ್ಸಿದ್ದೀವಿ ಅಲ್ವಾ? ನಮ್ಮ ಪಕ್ಷ ಅಂತ ಬಂದಾಗ ನೀವುಗಳು ಮಾತಾಡಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಸುಮಾರು ಜನ ಮಾತಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ವ್ಯಾಲಿಡ್ ಇರಲ್ಲ. ನಾನು ಉದಾಹರಣೆಗೆ ಹೇಳ್ತೀನಿ, ನಾನು ಹೋಗಿ ಚೆಲುವರಾಯ ಸ್ವಾಮಿ ಅವ್ರ ಬಗ್ಗೆ ಆಗಲಿ ಅಥವಾ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಆಗಲಿ ಮಾತಾಡ್ಲಿಕ್ಕೆ ಆಗಲ್ಲ. ಮಾತಾಡ್ಬೇಕಾದ್ರೆ ಯಾರು? ನೀವುಗಳು. ನಾವು ಸಮಸ್ಯೆಗಳನ್ನ ಸಣ್ಣ ಪುಟ್ಟವು ಮಾತಾಡ್ಬೋದು ಅಷ್ಟೇ, ಬಿಟ್ಟರೆ ದೊಡ್ಡ ಲೀಡ್ರುಗಳನ್ನ ನೀವೇ ಮಾತಾಡಬೇಕು. ನಿಮ್ಮ ಲೆವೆಲಲ್ಲಿರೋ ಅಂತಾರೆ ನೀವೇ ಮಾತಾಡಿಸ್ಬೇಕು. ನಮ್ಮ ಲೆವೆಲಲ್ಲಿ ಕಾರ್ಯಕರ್ತರು ಮಾತಾಡಿದಾಗ ನಾವು ಉತ್ತರ ಕೊಡ್ಕೊತಾ ಇರ್ತೀವಿ. ನೀವು ಒಬ್ಬರು ಬೇರೆ ಪಕ್ಷದ MLAಗಳು ಮಾತಾಡಿದಾಗ ನೀವು ನಮ್ಮ JDS ಪಕ್ಷದಲ್ಲಿರುವಂಥ MLAಗಳು ನೀವು ಉತ್ತರ ಕೊಡಬೇಕಾಗ್ತದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು MLAಗಳು ಮುಂದೆ ಬಂದು ಯಾವುದೇ ಒಂದು ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ, ನಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡಲಿ, ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಮಾತಾಡಲಿ, ನೀವುಗಳು ನಿಂತು ಫೇಸ್ ಮಾಡಂಗಿರಬೇಕು. ಅದನ್ನು ಬಿಟ್ಟು ಯಾರೂ ಕೂಡ ಮಾತಾಡ್ತಾ ಇಲ್ವಲ್ಲ. ನಮ್ಗೆ ಏನಂತ ಅನ್ನಿಸ್ತದೆ, ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರುಗಳಿಗೆ ಏನು ಅನ್ನಿಸ್ತದೆ ಅಂದರೆ, ಏನಪ್ಪ ಬರೀ ಸಾಮಾನ್ಯ ಕಾರ್ಯಕರ್ತರುಗಳು ಮಾತ್ರ ಆ್ಯಕ್ಟಿವ್ ಆಗಿದ್ದಾರಲ್ಲ, ಲೀಡ್ರುಗಳು ಯಾಕೆ ಆ್ಯಕ್ಟಿವ್ ಆಗಿಲ್ಲ? ಯಾಕೆ ಪಕ್ಷದಿಂದ ಗೆದ್ದು ಅಧಿಕಾರ ಅನುಭವಿಸೋಕೆ ಮಾತ್ರ ನೀವುಗಳು ಬೇಕಾ? ಕುಮಾರಣ್ಣಗೆ ಸಪೋರ್ಟ್ ಮಾಡ್ಲಿಕ್ಕೆ ಬೇಡವಾ ನೀವು? ದಯಮಾಡಿ ಎಚ್ಚೆತ್ಕೊಳ್ಳಿ. ಮುಂದೆ ಕಷ್ಟ ಇದೆ. ರಾಜಕೀಯದಲ್ಲಿ ತುಂಬ ಈಗ ನಾವೆಲ್ಲ 18 ಸ್ಥಾನ ಗೆದ್ದು ಕಮ್ಮಿ ಸ್ಥಾನ ತಗೊಂಡಿದ್ದೀವಿ. ಮುಂದೆ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ನೀವು ಕೂಡ ಹೆಚ್ಚೆಚ್ಚು ಕೆಲಸ ಮಾಡಬೇಕಾಗ್ತದೆ. ಮತ್ತು ಕುಮಾರಣ್ಣಗೆ ನಿಮ್ಮ ಬೆಂಬಲ ಬೇಕು. ಬೆಂಬಲ ಕೊಡಿ. ನೀವು ಬೆಂಬಲ ಈಗ ಕೊಟ್ಟರೆ ಕುಮಾರಣ್ಣ ಎಲೆಕ್ಷನ್ ಟೈಮಲ್ಲಿ ಬೆಂಬಲ ಕೊಟ್ಟು ಗೆಲ್ಲಿಸ್ಕೊತಾರೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.